Good morning, children. Today we start the subject EVS, lesson number 5, precious water. So, precious water, what is meant by precious water? Water ಅಂತಂದರೆ ನೀರು. ನೀರು ತುಂಬ ಅಮೂಲ್ಯವಾದದ್ದು. ಪ್ರೀಷಿಯಸ್ ಅಂತಂದರೆ ಅಮೂಲ್ಯವಾದದ್ದು ಅಂತ ಅಲ್ವಾ? ಈಗ ಕೆಲವರು ಹೇಳ್ತಾರೆ ಇದು ತುಂಬ ಅಮೂಲ್ಯವಾದ ವಸ್ತುಗಳು ಅಂತ. ಈಗ ಚಿನ್ನ, ಬೆಳ್ಳಿ, ವಜ್ರ ಹೇಗೆ ಅಮೂಲ್ಯ ಅನಿಸುತ್ತೋ ಈವನ್ ನೀರು ಕೂಡ ನಮಗೆ ಅಷ್ಟೇ ಅವಶ್ಯಕತೆವಾಗಿರುತ್ತೆ, ಅಂದರೆ ಅಷ್ಟೇ ಅಮೂಲ್ಯವಾಗಿರುತ್ತೆ. ನೀರು ಸಿಕ್ಕಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳ. ಸೊ ಕುಡಿಯೋದಕ್ಕೆ ನಮಗೆ ನೀರು ಬೇಕೇ ಬೇಕು. ಬರೀ ಅದೊಂದಕ್ಕೆ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ನೀರಿನ ಅವಶ್ಯಕತೆ ತುಂಬ ಇದೆ. ನೋಡಿ ಇಲ್ಲಿ ರೆಕಗ್ನೈಸ್ ದ ಲೋಕಲ್ ಸೋರ್ಸ್ ಆಫ್ ವಾಟರ್, ಅಂಡರ್ಸ್ಟ್ಯಾಂಡ್ ದ ಪ್ಯೂರ್ ವಾಟರ್ ಈಸ್ ನೆಸೆಸರಿ ಫಾರ್ ಡ್ರಿಂಕಿಂಗ್, know about the storage and use of water, identify that the water is necessary for plants and animals. ಈ ಇಷ್ಟ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ? ಯು ಆಲ್ರೆಡಿ ನೋ ದ ಯೂಸಸ್ ಆಫ್ ವಾಟರ್. ಸೊ ನೀರಿನ ಬಳಕೆ ಹೇಗಿದೆ, ಆಗಲೇ ವಾಟರ್ ಅನ್ನೋ ಚಾಪ್ಟರ್ಲಿ ಮಾಡಿದ್ದೀವಿ ಅಲ್ವಾ? ಸೊ ನೀರು ನೀವು ಲಾಸ್ಟ್ ಇಯರ್ಲ್ಲ ಕೇಳಿದ್ದೀರ ನೀರು ಅಂತಂದರೆ ಏನು ಅಂತ. ಸೊ ಹಾಗೆ ನೀರು ಏನೇನಕ್ಕೆ ಬೇಕು? ಕುಡಿಯೋದಕ್ಕೆ ಬೇಕು, ಸ್ನಾನ ಮಾಡೋದಕ್ಕೆ ಬೇಕು, ಪಾತ್ರೆ ತೊಳೆಯೋದಕ್ಕೆ ಬೇಕು, ಬಟ್ಟೆ ವಾಶ್ ಮಾಡೋಕ್ಕೆ ಬೇಕು, ಈವನ್ ಪ್ರಾಣಿಗಳು ಕೂಡ ತೊಳೆಯೋದಕ್ಕೆ ನೀರು ಬೇಕು, ಅವು ಕುಡಿಯೋದಕ್ಕೂ ನೀರು ಬೇಕು. ಈವನ್ ನಮ್ಮ ವೆಹಿಕಲ್ಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ನೀರು ಬೇಕು ಅಲ್ವಾ? ಈವನ್ ಎವ್ರಿಥಿಂಗ್ ಫಾರ್ ಯೂಸಿಂಗ್ ದ ಟಾಯ್ಲೆಟ್ ಆಲ್ಸೋ ವಿ ನೀಡ್ ವಾಟರ್. ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿ ನೀಡ್ ವಾಟರ್. ಸೊ ಇಲ್ಲಿ ನೋಡಿ, ಮೇಕ್ ಎ ಲಿಸ್ಟ್ ಆಫ್ ಡಿಫ್ರೆಂಟ್ ವರ್ಕ್ಸ್ ಫಾರ್ ಯು ಟು ಯೂಸಿಂಗ್ ವಾಟರ್ ಇನ್ ಯುವರ್, ನಿಮ್ಮ ಮನೆಯಲ್ಲಿ ನೋಡಿ ಇಲ್ಲಿ 1 2 3 4 5 6 ಇಲ್ಲಿ 6 ಲೈನ್ನ ಕೊಟ್ಟಿದ್ದಾರೆ. ದೇ ಆರ್ ಗಿವನ್ 6 ಲೈನ್ಸ್. ಯು ಶುಡ್ ರೈಟ್ ಇಯರ್ ವಾಟ್ ಈಸ್, ಮೇಕ್ ಎ ಲಿಸ್ಟ್. ಸೊ ನಾನಿಲ್ಲಿ ಬರಿತಾ ಇದ್ದೀನಿ ಏನಕ್ಕೆ ನೀರಿನ ಬಳಕೆ, ವಾಟ್ ಆರ್ ದಿ ಯೂಸಸ್ ಆಫ್. ಇಲ್ಲಿ ನಾನು ಬರಿತಾ ಇದ್ದೀನಿ ನೋಡಿ, ಇಲ್ಲಿ ಏನಂತ ಬರಿತಾ ಇದ್ದೀನಿ ನೋಡಿ, ಡ್ರಿಂಕಿಂಗ್, ಇಲ್ಲಿ ಕುಕ್ಕಿಂಗ್, ವಾಷಿಂಗ್, ಬಾತಿಂಗ್, ಫಾರ್ ಪ್ಲ್ಯಾಂಟ್ಸ್ ಅಂದರೆ ಗಾರ್ಡನ್ ಮಾಡೋದಕ್ಕೆ, ಫಾರ್ ಅನಿಮಲ್ಸ್ ಇನ್ನು ತುಂಬದಕ್ಕೆ ಬೇಕಾಗುತ್ತೆ, ಬಟ್ ನಾನಿಲ್ಲಿ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ನು ಕೂಡ ಮೆನ್ಷನ್. ಹಾಗೆ ನಿಮ್ಮ ಮನೆಯಲ್ಲಿ ನೀವು ಏನೇನಕ್ಕೆ ಉಪಯೋಗಿಸ್ಕೋತೀರಾ? ಡ್ರಿಂಕಿಂಗಿಗೆ, ಕುಕ್ಕಿಂಗ್ಗೆ, ವಾಷಿಂಗ್ಗೆ, ಬಾತಿಂಗ್ಗೆ. ಅದಲ್ಲದೆ ನಾನು ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗೂ ಕೂಡ ನೀರಿನ ಅವಶ್ಯಕತೆ ತುಂಬ ಇದೆ ಅಂಥೇಳಿ ನಿಮ್ಮ ಮನೆಯಲ್ಲಿ ನೀವು ಏನೇನಕ್ಕೆ ಉಪಯೋಗಿಸ್ಕೊತೀರ ನಿಮ್ಮ ನೀರನ್ನ, ಇದೆಲ್ಲದಕ್ಕೂ ನೀರು. ನಾವು ಈವನ್ ಪ್ರಾಣಿಗಳಿಗೂ ನೀರು ಕೊಡ್ತೀವಿ, ಗಿಡಗಳಿಗೂ ನೀರು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ನೀವು ನೀರನ್ನು ಹೇಗೆ ಉಪಯೋಗಿಸ್ತೀರ ಅನ್ನೋದನ್ನು ಇಲ್ಲಿ ನೀವು ಬರಿಬೇಕು. ಇಲ್ಲಿ ನಾನು ಬರೆದಿದ್ದೀನಲ್ಲ ಹಾಗೆ ನೀವು ಕೂಡ ಬರಿಬೇಕು. ನೋಡಿ, ಲುಕ್ ಎಟ್ ದಿಸ್ ಪಿಕ್ಚರ್. ರಾಜು ಈಸ್ ಬ್ರಿಂಗಿಂಗ್ ವಾಟರ್ ಫ್ರಮ್ ದ ವೆಲ್ ಫಾರ್ ಡ್ರಿಂಕಿಂಗ್ ಪರ್ಪಸ್. ಏನಂತ ಕೊಟ್ಟಿದ್ದಾನೆ? ಲುಕ್ ಎಟ್ ದ ಪಿಕ್ಚರ್. ನೋಡಿ ಈ ಪಿಕ್ಚರ್ನಲ್ಲಿ ನೋಡಿ, ರಾಜು ನೀರನ್ನು ತರ್ತಾ ಇದ್ದಾನೆ. ಇದೇನಿದು? ಬಾವಿ. ದಿಸ್ ಈಸ್ ವೆಲ್. ವೆಲ್ ಅಂದರೆ ಬಾವಿ. ಬಾವಿಯಿಂದ ನೀರನ್ನ ಸೇದು ಕುಡಿಯೋದಕ್ಕೋಸ್ಕರ ಅವನು ನೀರನ್ನು ತಗೊಂಡು ಹೋಗ್ತಾ ಇದ್ದಾನೆ. ಈಗ ನಿಮ್ಮಲ್ಲಿ ಬಾವಿ ಇಲ್ಲ, ಸೊ ಬೋರ್ವೆಲ್ ಇದೆ, ನಲ್ಲಿಲೆಲ್ಲ ನೀರು ಬರುತ್ತೆ. ಬಟ್ ಇನ್ ಓಲ್ಡನ್ ಡೇಸ್ ದೇ ಯೂಸ್ ಟು ಫಿಲ್ ದ ವಾಟರ್ ಫ್ರಮ್ ದ ವೆಲ್ ಫಾರ್ ಡ್ರಿಂಕಿಂಗ್. ನೀರನ್ನು ಬಾವಿಯಿಂದ ತಗೊಂಡು ಅದನ್ನು ಸೇದು ನೀರನ್ನ ಕುಡಿತಾ ಇದ್ದರು. ಸೊ ಹಾಗೆಯೇ ರಾಜು, ಈಸ್ ನೇಮ್ ಈಸ್ ರಾಜು. ಈ ರಾಜು ನೀರನ್ನು ಸೇರಿಕೊಂಡು ಕುಡಿಯೋದಕ್ಕೆ ನೀರನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ವಾಟ್ ಈಸ್ ದ ಸೋರ್ಸ್ ಫ್ರಮ್ ವಿಚ್ ಯು ಗೆಟ್ ವಾಟರ್ ಫಾರ್ ಯೂಸ್ ಇನ್ ಯುವರ್ ಹೌಸ್. ಅಬ್ಸರ್ವ್, ನಿಮ್ಮ ಮನೆಯಲ್ಲಿ ಯಾವ ತರಹದ ನೀರಿನ ಬಳಕೆ ಆಗುತ್ತೆ, ನೀರು ಎಲ್ಲೆಲ್ಲಿಂದ ಬರುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ಸೊ ಯು ಶುಡ್ ಅಬ್ಸರ್ವ್ ವೇರ್ ಯು ವಿಲ್ ಗೆಟ್ ದ ವಾಟರ್ ಫಾರ್ ಯೂಸ್ ಇನ್ ಯುವರ್ ಹೌಸ್. ನಿಮ್ಮ ಮನೆಯಲ್ಲಿ ಏನೇನಕ್ಕೆ ನೀರು ಉಪಯೋಗಿಸಿ, ಯಾವ್ಯಾವ ಕಡೆಯಿಂದ ಬರುತ್ತೆ ನೋಡಿ. ಇಲ್ಲಿ ವೆಲ್, ಪಾಂಡ್, ಲೇಕ್, ರಿವರ್, ಸಿ, ರೇನ್ ಅಂತ ಕೊಟ್ಟಿದೆ. ಅಂದರೆ ವೆಲ್ ಅಂತಂದರೆ ಬಾವಿ, ಬಾಂಡ್ ಅಂತಂದರೆ ಕೆರೆ, ಲೇಕ್ ಅಂತಂದರೆ ಒಂಥರ ಕೊಳ ಟೈಪ್, ರಿವರ್ ಅಂತಂದರೆ ನದಿ, ಸಿ ಅಂದರೆ ಸಮುದ್ರ. ಆದರೆ ಇದೆಲ್ಲ ಸೋರ್ಸ್ ಆಫ್ ವಾಟರ್, ಅಂದರೆ ಇಲ್ಲಿ ನೀರು ಸಿಗುತ್ತೆ ಅಂತ. ಆದರೆ ಇದೆಲ್ಲದಕ್ಕೂ ನೀರು ಎಲ್ಲಿಂದ ಬರುತ್ತೆ?
ಈಗ ನೀರಿದ್ದರೆ ತಾನೇ ಬಾವಿಗೆ, ಕೊಳ, ಕೆರೆ, ನದಿ, ಸಮುದ್ರಕ್ಕೆ ಸೇರೋದು. ನೀರೇ ಬರಲಿಲ್ಲ ಅಂದರೆ ಇವೆಲ್ಲ ಎಲ್ಲಿ ಸೇರುತ್ತೆ? ಇದಕ್ಕೆಲ್ಲ ಮೇನ್ ಸೋರ್ಸ್ ಯಾವುದು? ರೇನ್. ದಿಸ್ ಈಸ್ ದ ಮೇನ್ ಸೋರ್ಸ್. ರೇನ್ ಈಸ್ ದ ಮೇನ್ ಸೋರ್ಸ್. ನೋಡಿ, ಮಳೆ ಬರಲಿಲ್ಲ ಅಂತಂದರೆ ಬಾವಿ ತುಂಬಲ್ಲ, ಕೊಳ, ಕೆರೆ, ನದಿ, ಸಮುದ್ರ ಯಾವುದು ಕೂಡ ತುಂಬಲ್ಲ ಅಲ್ವಾ? ಸೊ ಮಳೆ ಬಂದರೆ ತಾನೇ ಇವೆಲ್ಲದಕ್ಕೂ ನೀರನ್ನು ತುಂಬಿ ಅದು ಎಲ್ಲ ನೀರುಗಳಿಗೂ ಶೇಖರಣೆಯಾಗಿ ಹೋಗೋದು. ಸೊ ದಿಸ್ ಈಸ್ ದ ರೈಟ್. ಸೊ ಬಾವಿ, ವೆಲ್ ಅಂದರೆ ಬಾವಿ, ಪಾಂಡ್ ಅಂದರೆ ಕೊಳ, ಲೇಕ್ ಅಂದರೆ ಕೆರೆ, ರಿವರ್ ಅಂದರೆ ನದಿ, ಸಿ ಅಂದರೆ ಸಮುದ್ರ. ಸೊ ಇದೆಲ್ಲದಕ್ಕೂ ನೀರು ತುಂಬುತ್ತೆ ಅಂದರೆ ಅದಕ್ಕೆ ಮೇನ್ ಕಾರಣ ರೇನ್ ಅಂದರೆ ಮಳೆ. ಮಳೆ ಬಂದ್ರೇ ಇವೆಲ್ಲದಕ್ಕೂ ಕೂಡ ನೀರು ತುಂಬೋದು. ಅರ್ಥ ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ಪೇಜ್, ಇದು ಪೇಜ್ ನಂಬರ್ 44. ಈಗ ಪೇಜ್ ನಂಬರ್ 45. ಪೇಜ್ ನಂಬರ್ 45 ನೋಡಿ, ಇಲ್ಲಿ ನಿಮಗೆ ಚಿತ್ರಗಳು ಕಾಣಿಸ್ತಾ ಇದೆ. ಯು ಆರ್ ಜಸ್ಟ್ ಲುಕಿಂಗ್ ಆಲ್ ದಿಸ್ ಪಿಕ್ಚರ್ಸ್. ದ ಫಸ್ಟ್ ಪಿಕ್ಚರ್ ಈಸ್, ಇಲ್ಲಿ ನೋಡಿ, ವಾಟ್ ಶಿ ಈಸ್ ಡೂಯಿಂಗ್, ಏನು ಮಾಡ್ತಿದ್ದಾಳೆ? ಯೂಸಸ್ ಆಫ್ ವಾಟರ್. ನೀರನ್ನು ಯಾವ ರೀತಿಯ ಬಳಕೆ ಮಾಡ್ತೀವಿ ನಾವು ಮನೆಯಲ್ಲಿ? ಸೊ ವಾಟ್ ಈಸ್ ದ ಹೌ ವಿ ಯೂಸ್ ದ ವಾಟರ್ ಇನ್ ಅವರ್ ಹೌಸ್. ಹೇಗೆ ನಾವು ನೀರನ್ನು ಬಳಕೆ ಮಾಡ್ತೀವಿ ಮನೇಲಿ? ಅದಕ್ಕೆ ಎಸ್, ಬೈ ಡ್ರಿಂಕಿಂಗ್, ನೀರನ್ನ ಕುಡಿಯೋದಕ್ಕೆ ಉಪಯೋಗಿಸ್ತೀವಿ ಅಲ್ವಾ? ನೋಡಿ ಇವಳು ಹೇಗೆ ನೀರು ಕುಡಿತಿದ್ದಾಳೆ, ಹಾಗೆ ನಾವು ಕೂಡ ಕುಡಿಯೋದಕ್ಕೆ ನೀರನ್ನು ಉಪಯೋಗಿಸ್ತೀವಿ. ಫಾರ್ ಡ್ರಿಂಕಿಂಗ್, ಫಾರ್ ಕುಕ್ಕಿಂಗ್, ಅಡುಗೆಗೆ ಕೂಡ ನೀರು ಉಪಯೋಗಿಸ್ತೀವಿ. ನೀರಿಲ್ಲದೆ ಅಡುಗೆ ಮಾಡೋಕ್ಕಾಗುತ್ತಾ? ನೆವರ್, ನೋ. ಸೊ ಅಡುಗೆ ಮಾಡೋಕ್ಕಾಗಲ್ಲ. ಹಾಗೆ ನೀರಿಂದ ಅಡುಗೆ, ಫಾರ್ ಕುಕ್ಕಿಂಗ್ ಆಲ್ಸೋ ವಿ ಯೂಸ್ ವಾಟರ್. ನೀರನ್ನು ಅಡುಗೆಗೂ ಕೂಡ ಬಳಕೆ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲೀನಿಂಗ್. ಇದೇನಿದು? ಕ್ಲೀನ್ ಮಾಡ್ತಾರೆ ಅಂದರೆ ಪಾತ್ರೆ ತೊಳೆಯೋದಕ್ಕೆ, ಆಮೇಲೆ ಬೇರೆ ಬೇರೆ ಬಕೆಟ್ಸ್ ಏನೆಲ್ಲ ಗಲೀಜಾಗಿರ್ತಲ್ಲ ಅವೆಲ್ಲ ತೊಳೆಯೋದಕ್ಕೋಸ್ಕರ ನಾವು ನೀರನ್ನು ಉಪಯೋಗಿಸ್ತೀವಿ. ಇದು ನಾವು ಪ್ರತಿದಿನ ಮನೆಯಲ್ಲಿ ಮಾಡುವಂಥ ಕೆಲಸ. ಸೊ ನೆಕ್ಸ್ಟ್ ವಾಷಿಂಗ್ ದ ಕ್ಲಾತ್ಸ್. ಬಟ್ಟೆಗಳು ಗಲೀಜಾಗಿರುತ್ತೆ, ಒಗಿಬೇಕು. ಯಾವುದರಿಂದ ಒಗಿತೀರಾ? ಸುಮ್ಮನೆ ಹಾಗೆ ಇಟ್ಬಿಟ್ರೆ ಒಗೆಯೋಕ್ಕಾಗುತ್ತಾ? ನೀರಿಲ್ಲದೆ ನಾವು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ವಾಷಿಂಗ್ ಈಸ್ ಆಲ್ಸೋ ಎ ಮೇನ್. ನೆಕ್ಸ್ಟ್ ಬಾತಿಂಗ್, ಸ್ನಾನ ಮಾಡೋದು. ಹಬ್ಬ ಎಲ್ಲ ಬಂತು ಅಂದರೆ ಸ್ನಾನ ಮಾಡ್ತೀವಿ, ಪ್ರತಿನಿತ್ಯ ಸ್ನಾನ ಮಾಡ್ತೀವಿ ಅಲ್ವಾ? ಸೊ ಸ್ನಾನ ಎಲ್ಲಿಂದ ಮಾಡ್ತೀರಾ? ಹೇಗೆ ಮಾಡ್ತೀರಾ? ಸ್ನಾನ ನೀವು ಹೇಗೆ ಮಾಡ್ತೀರಾ? ನೀರಿನಿಂದ ಮಾಡ್ತೀರಾ ಅಲ್ವಾ? ನೋಡಿ ಹೀಗೆ. ಸೊ ದಿಸ್ ಈಸ್ ಡ್ರಿಂಕಿಂಗ್, ಕುಕ್ಕಿಂಗ್, ಕ್ಲೀನಿಂಗ್, ವಾಷಿಂಗ್, ಬಾತಿಂಗ್. ಸೊ ಇದೆಲ್ಲದಕ್ಕೂ ನಾವು ನೀರನ್ನು ಉಪಯೋಗಿಸ್ತೀವಿ. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಸೊ ಡ್ರಿಂಕಿಂಗ್ ಅಂದರೆ ಕುಡಿತಾ ಇದ್ದಾಳೆ, ಕುಕ್ಕಿಂಗ್ ಅಡುಗೆ ಮಾಡೋದಕ್ಕೆ, ಕ್ಲೀನಿಂಗ್ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡಿ ತೊಳೆಯೋದಕ್ಕೆ, ವಾಷಿಂಗ್ ಬಟ್ಟೆ ಒಗೆಯೋದಕ್ಕೆ, ಬಾತಿಂಗ್ ಸ್ನಾನ ಮಾಡೋದಕ್ಕೆ. ನೋಡಿದ್ರಾ? ಇಷ್ಟಕ್ಕೂ ನಾವು ಮಾಡ್ತೀವಿ. ಜನರಲಿ ವಿ ಗೆಟ್ ವಾಟರ್ ಫ್ರಮ್ ವೆಲ್ ಟ್ಯಾಪ್ಸ್ ಆ್ಯಂಡ್ ರಿವರ್ಸ್. ನೀರನ್ನು ನಾವು ಬಾವಿನಲ್ಲಿ, ನಲ್ಲಿನಲ್ಲಿ ಹಾಗೂ ಕೆರೆ ದಡದಲ್ಲಿ ಇವೆಲ್ಲದ ಕಡೆಯೂ ಕೂಡ ನೀರು ಸಿಗುತ್ತೆ. ಈಗ ಪೇಜ್ ನಂಬರ್ 46. ಪೇಜ್ ನಂಬರ್ ಎಷ್ಟು? 46. ಇದರಲ್ಲಿ ನೀರನ್ನು ಹೇಗೆ ಸೋರ್ಸಸ್ ಇದೆ ಅಂತ ಇದೆ ನೋಡಿ. ವಾಟರ್ ಸೋರ್ಸಸ್ ಆರ್ ಗಿವನ್ ಇನ್ ದ ಫಾಲೋವಿಂಗ್ ಬಾಕ್ಸಸ್. ಇಫ್ ಯು have seen the source, put right mark in the box seen. If you are using water from the source of your household work, put right mark in the box used. Then mention for what purpose you use water in the box work. ಇಲ್ಲಿ ನೀವು ಏನಂತ ಕೊಟ್ಟಿದ್ದಾರೆ? ವಾಟರ್ ಸೋರ್ಸಸ್ ಆರ್ ಗಿವನ್ ಇನ್ ದ ಫಾಲೋವಿಂಗ್ ಬಾಕ್ಸಸ್. ಇಲ್ಲಿ ನೋಡಿ, ಈ ಬಾಕ್ಸಲ್ಲೆಲ್ಲ ನೀರು ಹೇಗೆ ಬರುತ್ತೆ, ನೀರು ಹೇಗೆ ನಮಗೆ ಸಿಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಅಲ್ವಾ? ನೋಡಿ, ಇಫ್ ಯು ಹ್ಯಾವ್ ಸೀನ್ ದ ಸೋರ್ಸ್, ಇದನ್ನೆಲ್ಲ ನೀವೇನಾದರೂ ನೋಡಿದರೆ, ಪುಟ್ ರೈಟ್ ಮಾರ್ಕ್, ನೋಡಿದರೆ ಅದಕ್ಕೆ ನೀವೇನು ಮಾಡಬೇಕು? ರೈಟ್ ಮಾರ್ಕ್ನ ಹಾಕಬೇಕು. ಇನ್ ದ ಬಾಕ್ಸಸ್ ಸೀನ್ ಅಂತ ಇದೆ ನೋಡಿ, ಇಲ್ಲಿ ಸೀನ್ ಅಂತ ಇದೆಯಲ್ಲ, ಅಲ್ಲಿಗೆ ನೀವು ರೈಟ್ ಮಾರ್ಕ್ ಹಾಕಬೇಕು. ಬಾವಿ ನೋಡಿದರೆ ರೈಟ್ ಮಾರ್ಕ್ ಹಾಕಿ, ನೋಡಿಲ್ಲ ಅಂದರೆ ರಾಂಗ್ ಮಾರ್ಕ್ ಹಾಕಬೇಕು. ಇಫ್ ಯು ಆರ್ ಯೂಸಿಂಗ್ ವಾಟರ್ ಫ್ರಮ್ ದ ಸೋರ್ಸ್ ಆಫ್ ಯುವರ್ ಹೌಸ್ ಹೋಲ್ಡ್ ವರ್ಕ್, ನೀವು ಇಲ್ಲಿಂದ ನೀರನ್ನು ತಗೊಂಡು ಹೋಗಿ
ಮನೆಯಲ್ಲಿ ಮನೆ ಕೆಲಸಕ್ಕಾಗಿ ಕುಡಿಯೋದಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಮತ್ತು ಸ್ನಾನ ಮಾಡೋದಕ್ಕೆ, ನೀರು ಗಿಡಕ್ಕೆ ಹಾಕೋಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ತಾ ಇದ್ದರೆ ಅದಕ್ಕೂ ಕೂಡ ನೀವು ಏನು ಮಾಡಬೇಕು, ಪುಟ್ ರೈಟ್ ಮಾರ್ಕ್ ಇನ್ ದ ಬಾಕ್ಸ್ ಯೂಸ್. ಇಲ್ಲಿ ನೋಡಿ ಯೂಸ್ ಅಂತ ಇದೆಯಲ್ಲ, ಯೂಸ್ ಮಾಡೋದಾದರೆ ಇದಕ್ಕೆ ರೈಟ್ ಮಾರ್ಕ್ ಹಾಕಿ, ಯೂಸ್ ಮಾಡಲ್ಲ ಅಂದರೆ ರಾಂಗ್ ಮಾರ್ಕ್ ಹಾಕಿ. ದೆನ್ ಮೆನ್ಷನ್ ಫಾರ್ ವಾಟ್ ಪರ್ಪಸ್ ಯು ಯೂಸ್ ವಾಟರ್ ಇನ್ ದ ಬಾಕ್ಸ್ ವರ್ಕ್. ಇಲ್ಲಿ ವರ್ಕ್ ಅಂತ ಕೊಟ್ಟಿದೆ ನೋಡಿ, ಇಲ್ಲೂ ವರ್ಕ್ ಅಂತ ಇದೆ, ಇಲ್ಲೂ ವರ್ಕ್. ಯಾವ ಕೆಲಸಕ್ಕಾಗಿ ನೀವು ಈ ನೀರನ್ನು ಉಪಯೋಗಿಸ್ತಾ ಇದ್ದೀರಾ ಅನ್ನೋದನ್ನು ನೀವಿಲ್ಲಿ ರೈಟ್ ರಾಂಗ್ ಮಾರ್ಕ್ ಹಾಕಿ ಬರಿಬೇಕು. ಇನ್ನೊಂದು ಸಲ ಹೇಳ್ತೀನಿ ನೋಡಿ ಮಕ್ಕಳ. ಇಲ್ಲಿ ನಿಮಗೆ ವೆಲ್ ಅಂದರೆ ಬಾವಿ, ಟ್ಯಾಪ್ ಅಂದರೆ ನಲ್ಲಿ, ರಿವರ್ ಅಥವಾ ಲೇಕ್ ಅಂದರೆ ನದಿ. ಇದು ರಿವರ್ ಅಂದರೆ ನದಿ. ನೋಡಿ ಇದಿಷ್ಟು ಕೂಡ ನೀವು ನೀರಿದೆಯಲ್ವಾ, ಇಲ್ಲಿರೋಂಥ ನೀರನ್ನ ಯಾವುದಕ್ಕೆ ಉಪಯೋಗಿಸ್ತೀರಾ, ಯಾವ ಕೆಲಸಕ್ಕಾಗಿ ಉಪಯೋಗಿಸ್ತೀರಾ, ಹಾಗೂ ನೀವೆಲ್ಲ ನೋಡಿದ್ದೀರಾ ಇದನ್ನೆಲ್ಲ ಅನ್ನೋದನ್ನು ನೀವು ನೋಡಬೇಕು. ಇಫ್ ಯು ಹ್ಯಾವ್ ಸೀನ್ ದಿಸ್ ವೆಲ್ ಇನ್ ಯೋರ್ ಸರೌಂಡಿಂಗ್, ಸೊ ಯು ಶುಡ್ ರೈಟ್ ಲೈಕ್ ದಿಸ್ ರೈಟ್ ಮಾರ್ಕ್. ಸೀನ್ ಅಂದರೆ ನೋಡಿದ್ದೀನಿ ಅಂತ, ಯೂಸ್ ಅಂದರೆ ಎಸ್ ಉಪಯೋಗಿಸ್ತಾ ಇದ್ದೀನಿ, ವರ್ಕ್ ಅಂದರೆ ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀರಾ ನೀವು ಅನ್ನೋದನ್ನು ಇರಬೇಕು. ಇದನ್ನು ನೀವು ಬರಿಬೇಕು. ನೋಡಿ ಇದು ಆಲ್ಮೋಸ್ಟ್ ವೆಲ್ ನಾನು ನೋಡಿದ್ದೀನಿ, ಅದಕ್ಕೆ ರೈಟ್ ಮಾರ್ಕ್ ಹಾಕಿದ್ದೀನಿ. ಬಟ್ ಬಾವಿನಿಂದ ನಾವು ಯಾವ ನೀರನ್ನು ಕೂಡ ನಾವು ಉಪಯೋಗಿಸಲ್ಲ. ಅದರಿಂದ ನೀವು ಏನಾದರೂ ಉಪಯೋಗಿಸಿದರೆ ಇಲ್ಲಿ ಬರಿಬೇಕು. ಯೂಸ್ ಮಾಡ್ತಾಯಿದ್ರೆ ಹಿಂಗೆ ರೈಟ್ ಮಾರ್ಕ್ ಹಾಕಬೇಕು. ಯಾವ ಕೆಲಸಕ್ಕಾಗಿ, ಕುಡಿಯೋದಕ್ಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಇಲ್ಲ ಹಸುಗಳಿಗೆ ಹಾಕೋದಕ್ಕೆ, ಪ್ರಾಣಿಗಳಿಗೆ, ಇಲ್ಲ ಗಿಡ ಮರಗಳಿಗೆ, ಏನಕ್ಕೆ ಅಂತ ಇಲ್ಲಿ ಬರಿಬೇಕು ನೀವು. ನೆಕ್ಸ್ಟ್ ಟ್ಯಾಪ್, ಎಸ್ ನಾವು ನಲ್ಲಿ ನೀರನ್ನು ಉಪಯೋಗಿಸ್ತೀವಿ, ನೋಡಿದ್ದೀನಿ ಹಾಗೂ ಉಪಯೋಗಿಸಿದ್ದೀನಿ. ಯೂಸ್ ಮಾಡ್ತಾಯಿದ್ದೀನಿ, ಎಸ್ ನಾನು ಯೂಸ್ ಮಾಡ್ತೀನಿ. ಯಾಕೆ, ಫಾರ್ ಆಲ್ ವರ್ಕ್ಸ್ ಅಂತ ಬರಿತೀನಿ ನಾನಿಲ್ಲಿ ನೋಡಿ, ಫಾರ್ ಆಲ್ ವರ್ಕ್ಸ್ ಅಂದರೆ ನಾವು ಎಲ್ಲ ಕೆಲಸಗಳು ನಲ್ಲಿಯಿಂದ ಬರೋ ನೀರಿನಿಂದಲೇ ನಾವು ಉಪಯೋಗಿಸ್ತೀವಿ. ಯಾಕಂದರೆ ನಮ್ಮ ಊರಿನಲ್ಲಿ ನಮಗೆ ನಿಮ್ಮ ಥರ ಬಾವಿ ಆಗಲಿ, ಈ ಥರ ಕೆರೆ ಆಗಲಿ, ಈ ಥರ ಕೊಳ ಆಗಲಿ ನಮ್ಮಲ್ಲಿ ಇಲ್ಲ ಅಲ್ವಾ. ಇಲ್ಲಿ ನಿಮಗಿಲ್ಲಿ ಆಲ್ಮೋಸ್ಟ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ. ಇದು ಯಾವುದೂ ನನಗಿಲ್ಲ. ಸೊ ಇದಕ್ಕೇನು ಮಾಡ್ತೀನಿ, ನಾನು ನೋಡಿದ್ದೀನಿ, ಎಸ್ ಇದನ್ನು ರೈಟ್ ರಾಂಗ್ ಹಾಕ್ತೀನಿ. ಇಲ್ಲಿ ಎಸ್ ನೋಡಿದ್ದೀನಿ, ಅದಕ್ಕೆ ನಾನು ಎಲ್ಲ ಕಡೆಯೂ ನೋಡಿ. ಯಾಕಂದರೆ ನಾನು ಊರಿಗೆ ಹೋದಾಗ ನೋಡಿದ್ದೀನಿ, ನಾನು ಕೆರೆ ನೋಡಿದ್ದೀನಿ, ನದಿ ನೋಡಿದ್ದೀನಿ, ನಲ್ಲಿ ನೋಡಿದ್ದೀನಿ, ಬಾವಿ ನೋಡಿದ್ದೀನಿ. ಸೊ ಅದಕ್ಕೆ ನಾನು ಎಲ್ಲದಕ್ಕೂ ರೈಟ್ ಮಾರ್ಕ್ ಹಾಕಿ. ಬಟ್ ನಾನು ಯೂಸ್ ಅಂದರೆ ಬಾವಿ ನೀರನ್ನು ನಾವು ಉಪಯೋಗಿಸಲ್ಲ. ಸೊ ನಾವು ಅದಕ್ಕೆ ನಾನು ಏನು ಮಾಡಿದ್ದೀನಿ, ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಯೂಸ್ ಮಾಡಲ್ಲ ಅಂದಮೇಲೆ ವರ್ಕ್ ಕೂಡ ಏನೂ ಇಲ್ಲ. ನಲ್ಲಿ ನೀರಿನಲ್ಲಿ ನಾವು ಉಪಯೋಗಿಸ್ತೀವಿ, ಎಲ್ಲ ಕೆಲಸಕ್ಕೂ ಉಪಯೋಗಿಸ್ತೀವಿ ನಾವು ಸಿಟಿನಲ್ಲಿ. ಕುಡಿಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಗಿಡಗಳಿಗೆ ಹಾಕೋದಕ್ಕೆ, ಈವನ್ ಪ್ರಾಣಿಗಳಿಗೂ, ಕೆಲವು ಪ್ರಾಣಿ ಮನೆಯಲ್ಲಿರುತ್ತಲ್ಲ ಅದಕ್ಕೂ ಕೂಡ ನಾವು ನಲ್ಲಿ ನೀರನ್ನೇ ಉಪಯೋಗಿಸ್ತೀವಿ. ಬಟ್ ಇದು ಕೆರೆ ನೀರು ನಾವು ನೋಡಿದ್ದೀನಿ, ಆದರೆ ಉಪಯೋಗಿಸೋದಿಲ್ಲ, ಅದರಿಂದ ಯಾವ ಕೆಲಸಕ್ಕೂ ಬಳಕೆ ಇಲ್ಲ. ನದಿ ನೀರು ಕೂಡ ನೋಡಿದ್ದೀನಿ, ಬಟ್ ಉಪಯೋಗಿಸಲ್ಲ, ಯಾವ ಕೆಲಸನೂ ಕೂಡ ಅದರಿಂದ ನಾನು ಮಾಡ್ತಾರೆ. ಹಾಗೆಯೇ ನೋಡಿ ಇಲ್ಲಿ ನಿಮಗೆ ಕೊಟ್ಟಿರೋ ಅಂಥ ಈ ಪಿಕ್ಚರ್ಗಳನ್ನ ನೀವು ನೋಡಿದರೆ ಈ ಥರ ರೈಟ್ ಮಾರ್ಕ್ ಹಾಕಿ. ಯಾವ ಬಾವಿ ನೀರು ಉಪಯೋಗಿಸ್ತಾ ಇದ್ದರೆ ರೈಟ್ ಮಾರ್ಕ್ ಹಾಕಿ, ಯಾವುದಕ್ಕೆ ಉಪಯೋಗಿಸ್ತೀರಾ, ಪಾತ್ರೆ ತೊಳೆಯೋದಕ್ಕೆ ಅಥವಾ ಬರೀ ಗಿಡಗಳಿಗೆ ಅಂತ ಬರೀಬೇಕು. ಇದು ಅಷ್ಟೇ, ಇದು ನೀವು ನೋಡಿದ್ದೀರಾ ರೈಟ್ ಹಾಕಿ, ಇಲ್ಲ ಅಂತಂದು ಯಾವುದು ಏನು. ಸೊ ಈ ಥರ ನೀವು 4 ಬರೆದು ನನಗೆ ತೋರಿಸ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಈಗ ಪೇಜ್ ನಂಬರ್ 47 ನೋಡಿ, ಇದು ಅಷ್ಟೇ. ಇದು ನೋಡಿ ನದಿ, ನಾನು ನದಿನ ನೋಡಿದ್ದೀನಿ, ಬಟ್ ನಾನು ಯಾವುದೂ ಉಪಯೋಗಿಸ್ತಾ ಇಲ್ಲ. ಇದು ಬೋರ್ವೆಲ್, ಎಸ್ ನಾನು ಇದನ್ನು ನೋಡಿದ್ದೀನಿ, ಬಟ್ ನಮ್ಮ ಸಿಟಿನಲ್ಲಿ ಕೆಲವಕ್ಕೆ ಮಾತ್ರ ನಾವು ಉಪಯೋಗಿಸ್ತೀವಿ. ಯಾವಾಗ ಅಂತಂದರೆ ಫಾರ್ ಆಲ್ ಪರ್ಪಸ್ ಯೂಸ್ ಮಾಡಿದ್ದೀನಿ, ಫಾರ್ ಆಲ್ ಪರ್ಪಸ್ ಅಂದರೆ ಎಲ್ಲ ಕೆಲಸಕ್ಕೂ ಕೂಡ ನಾವು ಬೋರ್ವೆಲ್ ನೀರನ್ನ ಉಪಯೋಗಿಸ್ತೀವಿ. ಇದು ಸಮುದ್ರ ನಾನು ನೋಡಿದ್ದೀನಿ, ಬಟ್ ನಾನು ಯಾವುದಕ್ಕೂ ಉಪಯೋಗಿಸಲ್ಲ. ಈಗ ಅರ್ಥ ಆಯ್ತಾ ಮಕ್ಕಳ? ನೀವು ಇದನ್ನು ನೋಡಿದರೆ ರೈಟ್ ಮಾರ್ಕ್ ಹಾಕಿ, ಉಪಯೋಗಿಸ್ತಾ ಇದ್ದರೆ ರೈಟ್ ಮಾರ್ಕ್ ಹಾಕಿ, ಯಾವುದಕ್ಕೆ ಉಪಯೋಗಿಸ್ತೀರ ಅಂತ ಇಲ್ಲಿ ಬರಿಬೇಕು. ಅರ್ಥ ಆಯ್ತಾ? ನೋಡಿ, ರೈಟ್ 4 ಸೋರ್ಸಸ್ ಆಫ್ ವಾಟರ್ ಇನ್ ಯುವರ್ ಪ್ಲೇಸ್ ಲೊಕ್ಯಾಲಿಟಿ. ನಿಮ್ಮ ಊರಿನಲ್ಲಿ, ಈಗ ನಮ್ಮ ಮನೆಗಳಲ್ಲಿ ನಮಗೆ ಬರೀ ನಲ್ಲಿ ಟ್ಯಾಪ್ ಒಂದಿದೆ, ಬೋರ್ವೆಲ್ ಒಂದಿದೆ, ಅಷ್ಟೇ ನನಗಿರೋದು. ಟ್ಯಾಪ್ ಅಂತ ಇದೆ, ಇಲ್ಲಿ ಬರೀತೀನಿ ನಾನು ಟ್ಯಾಪ್ ಅಂತ. ಸೊ
ಸೊ ಬೋರ್ವೆಲ್ ಇದೆ ನಮ್ಮ ಮನೆ ಹತ್ರ, ಸೊ ಉಪಯೋಗಿಸ್ತೀನಿ. ನೋಡಿ ಬರೀತಿದ್ದೀನಿ. ರೈಟ್ 4 ಸೋರ್ಸಸ್ ಆಫ್ ವಾಟರ್ ಇನ್ ಯುವರ್ ಪ್ಲೇಸ್, ಲೊಕ್ಯಾಲಿಟಿ ಆರ್ ಟೌನ್. ನಮ್ಮ ಊರಿನಲ್ಲಿ ನನಗೆ ಟ್ಯಾಪ್ ಅಂದರೆ ನಲ್ಲಿ ನೀರು ಮತ್ತು ಬೋರ್ವೆಲ್ ನೀರಲ್ಲಿ ನಾವು ಉಪಯೋಗಿಸ್ತೀವಿ, ನೋಡಿದ್ದೀವಿ. ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ನೀವು ಯಾವ ಥರ ಅಂದರೆ ನಲ್ಲಿ ನೀರು, ಬಾವಿ ಇದೆಯಾ, ನಲ್ಲಿಲಿ ನೀರು ಬರ್ತಾ ಇದೆಯಾ, ನದಿ ಇದೆಯಾ, ಕೆರೆ ಇದೆಯಾ, ಹಾಗೆ ಯಾವುದ್ಯಾವ್ದು ಇದೆ ಅನ್ನೋದನ್ನು ನೀವು ಇಲ್ಲಿ 4 ಬರಿಬೇಕು. ನಾನು ಇಲ್ಲಿ 2 ಬರ್ತಿದ್ದೀನಿ, ಯಾಕಂದ್ರೆ ನಮ್ಮ ಊರಲ್ಲಿ ಬರೀ 2 ಇರೋದು. ನೀರು ಬರುವಂಥದ್ದಕ್ಕೆ 2 ನಮಗೆ ಸಿಗೋದು. ನಿಮಗೆ ಏನಾದರೂ ಬಾವಿ ಅಥವಾ ಕೊಳ, ಕೆರೆ, ನದಿ ಕೂಡ ಇದ್ದರೆ ನೀವು ಅದನ್ನು ಕೂಡ ಇಲ್ಲಿ ಬರಿಬೋದು. ನೀವು ನೋಡಿದರೆ ಪೇರೆಂಟ್ಸ್ ಸಹಾಯದಿಂದ ಯು ಶುಡ್ ನಾಟ್ ರೈಟ್ ಬೈ ಯೋರ್ ಓನ್. ನಿಮಗೆ ನೀವೇ ಬರೀಬೇಡಿ. ಆಸ್ಕ್ ಯುವರ್ ಎಲ್ಡರ್ಸ್ ದಟ್ ದೇರ್ ಈಸ್ ಸಮ್ ಸೋರ್ಸಸ್ ಇನ್ ಅವರ್ ಸರೌಂಡಿಂಗ್. ಇಫ್ ಇಟ್ ಈಸ್ ಎಸ್ ಯು ಕ್ಯಾನ್ ರೈಟ್, ಅದರ್ವೈಸ್ ಯು ಕ್ಯಾನ್ ರೈಟ್ ನೋ. ಎಸ್ ಅಂತಂದರೆ ಎಸ್ ಅಂತ ಬರೀರಿ, ನೋ ಅಂದರೆ ನೋ ಅಂತ ಬರೀರಿ. ಅರ್ಥ ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್ look at the page number 48. Look at the following pictures. Vanaja is using water for different purpose. There is an order in Vanaja's work. Rearrange the work in the correct order by writing the numbers in the boxes given. ಇಲ್ಲಿ ವನಜ ನೀರನ್ನು ತಗೊಂಡು ಮನೆಗೆ ತಗೊಂಡು ಹೋಗ್ತಾ ಇದ್ದಾಳೆ. ಬಟ್ ಫಾರ್ ವಾಟ್ ಪರ್ಪಸ್? ಯಾವ ಬಳಕೆಗಾಗಿ ಅವಳು ತಗೊಂಡು ಹೋಗ್ತಿದ್ದಾಳೆ? ಫಾರ್ ವಾಟ್ ಪರ್ಪಸ್ ಶಿ ಈಸ್ ಟೇಕಿಂಗ್ ದ ವಾಟರ್? ನೋಡಿ, ಮೊದಲನೇ ಪಿಕ್ಚರು ನೀರನ್ನು ತುಂಬಿಸ್ಕೊಳ್ತಾ ಇದ್ದಾಳೆ. 2ನೇ ಪಿಕ್ಚರು ನೀರನ್ನು ಅಡುಗೆ ಮನೆಗೆ ತೊಗೊಂಡೋಗಿ ಪ್ಲೇಟ್ ಮುಚ್ತಿದ್ದಾಳೆ. 3ನೇ ಪಿಕ್ಚರು ಬಿಂದಿಗೆನ ತಗೊಂಡು ಹೋಗ್ತಾ ಇದ್ದಾಳೆ ನೀರು ತುಂಬ್ಕೊಳ್ಳೋಕ್ಕೆ. 4ನೇದು ನೀರು ತುಂಬಿದ ನೀರನ್ನು ತೆಗೆದುಕೊಂಡು ಮನೆ ಕಡೆಗೆ ಹೊರಟಿದ್ದಾಳೆ. 5ನೇದು ನೀರಿನ ಬಿಂದಿಗೆನ ತೊಳಿತಿದ್ದಾಳೆ. ಅಂದರೆ ನಾವು ಕುಡಿಯೋ ನೀರನ್ನ ಉಪಯೋಗಿಸೋಕ್ಕೂ ಮುಂಚೆ ಪಾಟ್ನ ಅಂದರೆ ಬಿಂದಿಗೆನ ನಾವು ಯಾವುದು ನೀರು ತರ್ತೀವಿ ಅದನ್ನು ಕ್ಲೀನಾಗಿ ತೊಳಿಬೇಕು. ನೆಕ್ಸ್ಟ್ ಪಿಕ್ಚರು ಅವಳು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಕುಡಿತಾ ಇದ್ದಾಳೆ. ಇಲ್ಲಿ ಅನ್ಆರ್ಡರ್ ಆಗಿದೆ, ಆರ್ಡರ್ ಪ್ರಕಾರವಾಗಿ ಈ ಪಿಕ್ಚರ್ಗಳಿಲ್ಲ. ಸೊ ಈಗ ನಾವು ಪಿಕ್ಚರ್ನ ಆರ್ಡರ್ ಪ್ರಕಾರದಲ್ಲಿ ನಾವು ಬರಿಬೇಕು. ಏನು ಮಾಡಬೇಕು? ಆರ್ಡರ್ ಪ್ರಕಾರದಲ್ಲಿ ಪಿಕ್ಚರ್ನ ನಾವು ಮಾಡಬೇಕು. ಸೊ ಯಾವ ಆರ್ಡರ್ ಪ್ರಕಾರ ಮಾಡ್ತೀರಾ? ಹೇಗೆ ಮಾಡ್ತೀರಾ? ಫಸ್ಟು ನೀವು ಪಿಕ್ಚರ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಯು ಶುಡ್ ಅಬ್ಸರ್ವ್ ದ ಪಿಕ್ಚರ್ಸ್ ನೀಟ್ಲಿ. First you should neatly look the picture. Just observe this picture. First picture is she is taking the pot into the near the tap. ಅವಳು ನೀರಿನ ಬಿಂದಿಗೆನ ಟ್ಯಾಪ್ ಹತ್ರ ತೊಗೊಂಡು ಹೋಗ್ತಿದ್ದಾಳೆ. ಆದರೆ ಫಸ್ಟ್ ಏನು ಮಾಡಬೇಕು ಅವಳು? ಎಸ್ ನೋಡಿ ಇಲ್ಲಿ, ಎಸ್ ಶಿ ಈಸ್ ಕ್ಲೀನಿಂಗ್ ದ ಪಾಟ್. ಅವಳು ಮೊದಲು ಈ ಪಾಟ್ನ ತೊಳಿತಾ ಇದ್ದಾಳೆ ಅಲ್ವಾ? ಬಿಂದಿಗೆನ ತೊಳೆದು ಕ್ಲೀನ್ ಮಾಡಿ ನಂತರ ಬಿಂದಿಗೆನ ಹಿಡ್ಕೋಬೇಕು. ಸೊ ಇಲ್ಲಿ ನೋಡಿ, ಅದಕ್ಕೆ ನಾವು 1 ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಸೆಕೆಂಡ್ ಪಿಕ್ಚರ್, ತೊಳೆದ ಬಿಂದಿಗೆನ ನಲ್ಲಿ ಹತ್ರ ತೊಗೊಂಡು ಹೋಗ್ತಾ ಇದ್ದಾಳೆ. ಶಿ ಈಸ್ ಗೋಯಿಂಗ್ ನಿಯರ್ ದ ಟ್ಯಾಪ್. ಸೊ ದಿಸ್ ಈಸ್ ದ ಸೆಕೆಂಡ್ ಪಿಕ್ಚರ್. ಆ್ಯಂಡ್ ಆಫ್ಟರ್ ದಟ್ ಶಿ ಈಸ್ ಪೋರಿಂಗ್ ದ ವಾಟರ್ ಟು ದ ಪಾಟ್. ಅವಳು ಬಿಂದಿಗೆಯಲ್ಲಿ ನೀರನ್ನು ಹಿಡಿತಾ ಇದ್ದಾಳೆ. ಸೊ ಅದಕ್ಕೆ ಇದನ್ನು 3 ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ನೀರು ತುಂಬಿಕೊಂಡ ಮೇಲೆ ನೀರನ್ನು ಅವಳು ತೆಗೆದುಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದಾಳೆ. ಸೊ ಅದಕ್ಕೆ ದಟ್ ಈಸ್ 4th ಪಿಕ್ಚರ್. ಆ್ಯಂಡ್ ಅವಳೇನು ಮಾಡ್ತಿದ್ದಾಳೆ? ಈ ನೀರನ್ನು ತೊಗೊಂಡು ಹೋಗಿ ನೀರನ್ನು ತನ್ನ ಒಂದು ಲೋಟದಲ್ಲಿ, ಅಂದರೆ ಶಿ ಈಸ್ ಪೋರಿಂಗ್ ದ ವಾಟರ್ ಟು ದ ಗ್ಲಾಸ್ಗೆ ಹಾಕೊಂಡು ಕುಡಿದು, ಅದಕ್ಕೆ ನಾನು 5th ಪಿಕ್ಚರ್ ಅಂತ ಹಾಕಿದ್ದೀನಿ. 6th ಪಿಕ್ಚರ್, ಆಫ್ಟರ್ ದಟ್ ಶಿ ಕ್ಲೋಸಿಂಗ್ ದ ಲಿಡ್ ಟು ದ ಪಾಟ್, ಅಂದರೆ ಮುಚ್ಚಳನ ಆ ಬಿಂದಿಗೆ ಮೇಲೆ ಮುಚ್ತಿದ್ದಾಳೆ. ಯಾವ ಡಸ್ಟ್ ಕೂಡ ಆ ನೀರಿಗೆ ಹೋಗಬಾರ್ದು ಅಂತ ಅವಳು ಶಿ ಈಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಅರ್ಥ ಆಯ್ತಾ ಮಕ್ಕಳ? ಸೊ ಹೀಗೆ ಅರೇಂಜ್ ಮಾಡಿ ನೀವು ಬರಿಬೇಕು. ಇಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ. ಸೊ ಯು ಶುಡ್ ಆಲ್ಸೋ ರೈಟ್ ದೀಸ್ ನಂಬರ್ಸ್. ಫಸ್ಟು ಪಿಕ್ಚರ್ನ ಅಬ್ಸರ್ವ್ ಮಾಡಬೇಕು. ಯು ಶುಡ್ ಅಬ್ಸರ್ವ್ ದ ಪಿಕ್ಚರ್ ವಿಚ್ ಈಸ್ ದ ಫಸ್ಟ್ ಆ್ಯಂಡ್ ವಿಚ್ ಈಸ್ ದ ಲಾಸ್ಟ್. ಸೊ ಆಫ್ಟರ್ ದಟ್ ಯು ಶುಡ್ ರೈಟ್ 1, 2, 3, 4, 5 ಆ್ಯಂಡ್ 6 ಪಿಕ್ಚರ್ಸ್ ಆಲ್ಸೋ. ಓಕೆ ಚಿಲ್ಡ್ರನ್ಸ್? ಸೊ ಈ ಪಿಕ್ಚರ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಬರಿಬೇಕು. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಹೋಮ್ವರ್ಕು ಕೂಡ ನೀವು ಬರಿಬೇಕು. ಯು ಶುಡ್ ರೈಟ್ ನೀಟ್ಲಿ. ಐ ವಿಲ್ ಸಿ ಆನ್ ಮಂಡೇ ನಾನು ಟ್ಯೂಸ್ಡೇ ಅಲ್ಲಿಗೆ ಬಂದಾಗ ನಾನು ನೋಡ್ತೀನಿ. ಇದನ್ನೆಲ್ಲ ನೀವು ಪಿಕ್ಚರ್ಸ್ನ ಬರೆದು ಸೆಂಡ್ ಮಾಡೋದಾದರೆ ಸೆಂಡ್ ಮಾಡಬೇಕು. ಸೊ ಲುಕ್ ಯರ್, ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ 2. ಇಲ್ಲಿ ನೋಡಿ ನಂಬರ್ಸ್ ಹಾಕಬೇಕೀಗೆ 1, 2 ಬಾಕ್ಸ್ ಇರುತ್ತೆ. ಈ ಬಾಕ್ಸಲ್ಲಿ ನೀವು 1, 2, 3 ಆ್ಯಂಡ್ ದಿಸ್ ಈಸ್ 4 ಆ್ಯಂಡ್ 5 and this is 6. So
you should write all these things. Okay children? So after that we will continue in the next class. So ಇದನ್ನು ನೀವು ಟೆಕ್ಸ್ಟ್ ಬುಕ್ ಇರೋರು ಒಂದ್ಸಲ ಓದಬೇಕು. Neatly you should read this lesson. Okay, we will continue in the next class. Thank you children.